ನೆರೆಯ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ಆಗ್ತಿದೆ. ಇದಕ್ಕೆ ಭಾರತೀಯರು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಹಿಂದೂಗಳ ಹತ್ಯೆಗೆ ಭಾರತೀಯರು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಐಪಿಎಲ್ ಟೂರ್ನಿಗೂ ಕೂಡ ಈ ಬಾಂಗ್ಲಾದ ಎಫೆಕ್ಟ್ ತಟ್ತಾ ಇದೆ. ಕೆಕೆಆರ್ ತಂಡದ ವಿರುದ್ಧ ಅಭಿಮಾನಿಗಳು ಆಕ್ರೋಶವನ್ನು ಹೊರಗಾಕ್ತಿದ್ದಾರೆ. ಬಾಂಗ್ಲಾ ಆಟಗಾರರಿಗೆ ಅವಕಾಶವನ್ನ ನೀಡದಂತೆ ಕಿಡಿಕಾರ್ತಿದ್ದಾರೆ. ಕೊನೆಗೂ ಕೂಡ ಜನಾಕ್ರೋಶಕ್ಕೆ ಬಿಸಿಸಿಐ ಮಣಿದಿದೆ. ಮುಸ್ತಾಫಿಜುರ್ ರೆಹಮಾನ್ ಅವರನ್ನ ಕೈ ಬಿಡುವಂತೆ, ಆಟಗಾರರನ್ನ ಕೈ ಬಿಡುವಂತೆ ಈಗ ಗರಂ ಆಗಿದ್ದಾರೆ. ಕೆಕೆಆರ್ ತಂಡಕ್ಕೆ ಬಿಸಿಸಿಐ ಸೂಚನೆ ಕೊಟ್ಟಿದೆ. ಬದಲಿ ಆಟಗಾರರನ್ನ ಖರೀದಿಸುವಂತೆ ಡೈರೆಕ್ಷನ್ ಅನ್ನು ಕೊಟ್ಟಿದ್ದಾರೆ. 9.20 ಕೋಟಿಗೆ ಕೆಕೆಆರ್ ಪಾಲಾಗಿತ್ತು ರೆಹಮಾನ್. ಇದೀಗ ಬಹಳಷ್ಟು ವಿರೋಧಗಳು ವ್ಯಕ್ತವಾಗ್ತಿದೆ ಈ ಆಟಗಾರನ ಖರೀದಿಗೆ. ಬಿಜೆಪಿ ಕೂಡ ಆಕ್ರೋಶವನ್ನ ಹೊರಗಾಗ್ತಿದೆ. ನೋಡಿ, ಒಂದು ಕಡೆ ಬಾಂಗ್ಲಾದಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿಕೊಂಡು ಹತ್ಯೆ ಮಾಡುವ ಪ್ರಕರಣ ಆಗ್ತಿದೆ. ಜಗತ್ತಿನಾದ್ಯಂತ ಇದಕ್ಕೆ ಆಕ್ರೋಶಗಳು ಹೊರಗಾಗ್ತಿದೆ. ಇದರ ನಡುವೆ ಮುಂದೆ ಬರುವಂತ ಐಪಿಎಲ್ ಟೂರ್ನಿಗೆ ಕೆಕೆಆರ್ ತಂಡದ ವಿರುದ್ಧ ಅಭಿಮಾನಿಗಳು ಆಕ್ರೋಶ ಹೊರಗಾಗ್ತಿರೋದು ಕಾರಣ ಯಾಕೆ ಕೇಳಿದ್ರೆ, ಬಾಂಗ್ಲಾದೇಶದ ಆಟಗಾರನಿಗೆ ಅವಕಾಶ ಕೊಟ್ಟಿದ್ದಾರೆ. ಮುಸ್ತಾಫಿಜುರ್ ರೆಹಮಾನ್ ಅವರನ್ನ ಈಗ ತಂಡಕ್ಕೆ ಹಾಕೊಂಡಿದ್ದಾರೆ. ಸುಮಾರು 9.20 ಕೋಟಿ ರೂಪಾಯಿಗೆ ಇವರನ್ನ ಪಡ್ಕೊಳ್ಳಾಗಿತ್ತು. ಹರಾಜು ಪ್ರಕ್ರಿಯೆ ಆಗಿತ್ತು. ಶಾರುಖ್ಗೆ ಈಗ ಶಾಕ್ ಆಗಿರೋದು, ಯಾಕಂದ್ರೆ ತಂಡ ಅವರದ್ದಲ್ಲ. ಈ ನಿಟ್ಟಿನಲ್ಲಿ ಬಿಸಿಸಿಐ ಈಗ ಆಕ್ರೋಶಗಳು ಹೊರಗೆ ಬರ್ತಿದ್ದಂತೆಯೇ ತಂಡದಿಂದ ಕೈ ಬಿಡುವಂತೆ ಒಂದು ಆಗ್ರಹ ಮಾಡಿದ್ದಾರೆ. ಆ ಮೂಲಕವಾಗಿ ಇವ್ರು ನಮ್ಮ ಆಟಕ್ಕೆ ಬೇಡ, ಐಪಿಎಲ್ ಅಲ್ಲಿ ಹಾಕೋಬಾರ್ದು ಇವ್ರನ್ನ, ಬಾಂಗ್ಲಾದಲ್ಲಿ ಹಿಂದೂಗಳ ಮಾರಣ ಹೋಮ ಆಗ್ತಿದೆ. ಇಂಥ ಸಂದರ್ಭದಲ್ಲಿ ಬಾಂಗ್ಲಾದೇಶದ ಆಟಗಾರರನ್ನ ಐಪಿಎಲ್ ಇಂದ ಕೈ ಬಿಡುವಂತೆ ಆಕ್ರೋಶಗಳು ಬಂದು ಅದಕ್ಕೀಗ ಮಹತ್ವದ ನಿರ್ಧಾರಗಳು ಕೂಡ ಆಗಿದೆ. Due to the recent developments which is going on all across, BCCI has instructed the franchisee KKR to release one of their player, Mustafizur Rahman of Bangladesh, from their squad. And BCCI has also said that if they ask for any replacement, BCCI is going to allow that replacement. So you know that from 11th of January, India is going to play New Zealand in 3-match ODI series. And today we have a meeting with the selectors. And in the afternoon, we are going to announce the squad for New Zealand series, who will be representing the country. So far as the T20 series is concerned, there will be 5 matches, and one of the matches is scheduled to be held in Guwahati. That team will be announced at a later stage.